ನೋಡೆ ಮಲ್ಲಿ ನನ್ನ ಮೊಮ್ಮಗಳು ಎಂಚನ ಕಾಂತಾಳೆ ಹೊಸ ಅಂಗಿ ಇಕ್ಕೊಂಡು. ಲೇ ಪುಟ್ಟಿ, ಇವತ್ತು ನಿನ್ಗೆ ಹೆಸರಿಕ್ತೀವಿ. ಇನ್ ಮುಂದೆ ಪುಟ್ಟಿ ಅಂತ ಕರಿಯಲ್ಲ, ಇವತ್ತು ಹೆಸರಿಕ್ತೀವಲ್ಲ ಆ ಹೆಸರು ಕರಿತೀವಿ. ನೋಡೆ ಮಮ್ಮನಿ ಮಲ್ಲಿ ನಿನ್ನ ಮಗಳನ್ನ. ಏಯ್, ಇವತ್ತು ಅಳಬಾರ್ದು, ಸುಮ್ನಿರು. ಅಜ್ಜಿ ಎತ್ಕೊಂಡಿತ್ತಾನೆ ನಿನ್ನ. ಸುಮ್ನಿರು. ನಾನು ರೇಷ್ಮೆ ಸೀರೆ ಉಡ್ಕೊಂಡಿದ್ದೀನಿ, ಅದಕ್ಕೆ ಎತ್ಕೆಮಕ್ಕಾಗಲ್ಲ. ಅಜ್ಜಿನಿ ಎತ್ಕೊಂಡಿರುತ್ತೆ, ಸುಮ್ನಿರು. ನಾನು ತಗ ಬರ್ತೀನಿ ಅಂತಾನ ಬರ್ಬೇಡ ನೀನಲ್ಲ. ಆಲೇನೆ ನನ್ನ ಕೈಲಿ ಎತ್ಕೆಮಕ್ಕಾಗಲ್ಲ ಇವತ್ತು ನಿನ್ನ. ಎಲ್ಲಮ್ಮ ಇವ್ರು ಯಾರು ಬರ್ಲೇ ಇಲ್ಲ ಇನ್ನನ. ಬರ್ತಾರಿರು, ನಿಮ್ಮ ಅಪ್ಪ ಹೋಗೈತಿ ಎಲ್ಲಾನು ಕರ್ಕೊಂಬರಕ್ಕೆ. ಕರ್ಕೊಂಬರುತ್ತೀರು. ನಮ್ಮ ಯಜಮಾನ್ರು ಎಲ್ಗೋದ್ರು? ಅವ್ರಾದ್ರೂ ಬರ್ಬೇಕಾಗಿತ್ತಲ್ಲ ಇಟ್ಟತ್ತಿಗೆ. ಲಾಡು ತಾಂಬತ್ತೀನಿ ಅಂತ ಮಂತಕ್ ಹೋದ್ರು. ಎಷ್ಟೊತ್ತಾತು? ಅವ್ರನ್ನೆಲ್ಲ ಹೊಲ್ಡಿಸಿ ಕರ್ಕೊಂಬರ್ಬೇಕು ಬೇಡವಾ? ನೇತ್ರ, ಪೊದ್ದು, ಗುಲಾಬಿ, ನಮ್ಮ ಅತ್ತೆ ಮಾವ, ಆಮೇಲೆ ಅಜ್ಜಯ್ಯ ಅಮ್ಮ ಇದ್ರು, ಅವ್ರನ್ನು ಎಲ್ರೂ ಕರ್ಕೊಂಬ ಅಂತ ಹೇಳಿ ಕಳ್ಸಿದೀನಿ. ಇವ್ರು ಇನ್ನ ಬರ್ಲಿಲ್ಲ ನೋಡಿ ಇಷ್ಟೊತ್ತಾದ್ರೂ. ಅಬ್ಬಬ್ಬಬ್ಬ, ಪರವಾಗಿಲ್ಲ ಕಣೆ ನಿಂಗಮ್ಮ, ಇದೆಲ್ಲ ಅಲಂಕಾರನೆಲ್ಲ ಚೆನ್ನಾಗಿ ಮಾಡ್ತಿದ್ದಾಳೆ. ಹೂ ಕಣ್ಗುಣಕಯ್ಯೋ, ಬೋಲ್ ಚೆನ್ನಾಗಿ ಮಾಡ್ಯಾರಮ್ಮ. ಬರೀ ನೋಡು ಬಾಳೆ ಎಲೆ, ಆಮೇಲೆ ಇವು ಎತ್ರ ಚೆಂಡು ಹೂನಾಗಿನಿ ಎಂಚನ ಕಮ್ಮತ್ತಂಗೇನಿ. ಈಗ ಗುಂಡಕಯ್ಯ, ಲಸ್ಮಕ್ಕ, ಭಾಗ್ಯಮ್ಮ ಎಲ್ಲರೂ ಬಂದ್ರು. ಗುಂಡಕಯ್ಯ ಬರ್ರಿ ಇತ್ಲಾಗೆ, ಲಸ್ಮಕ್ಕ, ಭಾಗ್ಯಮ್ಮ ಬರ್ರೆ. ನಿಂಗಮ್ಮ, ಏನು ಇದು ಅಲಂಕಾರ ಒಳ್ಳೆ ಸಖತ್ತಾಗಿ ಮಾಡ್ಸಿದ್ಯಮ್ಮ. ಯಾರು ಮಾಡಿದ್ದಿದ್ದನ್ನೆಲ್ಲನ? ಚೆನ್ನಾಗೈತಾ? ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅಪ್ಪಯ್ಯ ಸೇರ್ಕೊಂಡು ಮಾಡಿರೋದು. ಅತಿ ಮುಂದೆ ಬೇರೆ ಕರ್ಕೊಂಬಂದಿದ್ರು. ಆ ಬಾಳೆ ಎಲೆ, ಚೆಂಡು ಹೂವ ಎಲ್ಲನ ನಮ್ಮ ತೋಟದಾಗ ಹಾಕಿವ್ರಲ್ಲ ನಮ್ಮ ಯಜಮಾನ್ರು, ಅಲ್ಲೇನೆ ಚೆಂಡು ಹೂವ ಬಾಳೆ ಎಲೆ ಎಲ್ಲ ಕೊಯ್ಕೊಂಬಂದಿದ್ರು. ಅವ್ರ ಹೊಲ್ದಾಗೇನೆ ಗರಿನೆಲ್ಲನ ತಕೊಂಬಂದು ನಾನು ನಮ್ಮ ಅಮ್ಮನೂ ಚೆಂಡು ಹೂವ ಏರ್ಸ್ಕೊಟ್ವಿ. ನಮ್ಮ ಯಜಮಾನ್ರು ನಮ್ಮ ಅಪ್ಪಯ್ಯ ಇಬ್ರು ಸೇರ್ಕೊಂಡು ಕಟ್ಟಿದ್ದಾರೆ. ಹೌದೇ ನಿಮ್ಮಲ್ಲಿ ನಿನ್ ಗಂಡುಗೆ ಇಷ್ಟೆಲ್ಲ ಬುದ್ಧಿವಂತಿಕೆ ಐತಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲಮ್ಮ. ನೋಡು, ಬರೇ ಬಾಳೆ ಎಲೆ, ಚೆಂಡು ಹೂವ, ಗರಿಯಾಗೇನೆ ಎಷ್ಟು ಚೆನ್ನಾಗಿ ಮಾಡ್ಯವ್ರಪ್ಪ ಅಲಂಕಾರನ. ನನಗಂತೂ ತುಂಬಾ ಇಷ್ಟ ಆಯ್ತು ಕಣಿ. ನಾನೆಲ್ಲ ಯಾರ್ಗನ ದುಡ್ಡು ಪಡ್ಡು ಕೊಟ್ಟಿದ್ನೇನೋ ನಿನ್ ಗಂಡ, ಅದಕ್ಕೆ ಮಾಡ್ಕೊಟ್ಟೇವ್ರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರೇ ಮಾಡಿದ್ರೆ ನಂಗಾರೆ ಬೋಲ್ ಚೆನ್ನಾಗೈತಮ್ಮ. ನನ್ ಗಂಡ ಚೆನ್ನಾಗಿ ಗರಿ ಎಣಿತಾರಲ್ಲ, ಅದಕ್ಕೆ ಗರಿ ಎಣ್ಕೊಡ್ ಮಾವ ನೀನು. ನಾನು ಬಾಳೆ ಎಲೆ ತಕೊಂಬಂದು ಅವನ್ನ ಕಡ್ಡೆಗೆ ಒಂದಕ್ಕೊಂದು ಜೋಡಿಸಿ ನಾವೇ ಮಾಡೋಣ ಅಂತ ನಮ್ಮ ಮಳಿ ಅಂದ್ರೆ ಹೇಳಿರು. ಅದಕ್ಕೆ ಇಬ್ರು ಮಾಡಿದ್ದಾರೆ. ನಾನು ಮಲ್ಲಿನೂ ಚೆಂಡುವನ ಏರ್ಸ್ಕೊಟ್ವಿ. ಏ ಪುಟ್ಟಿ, ಏನ್ ನಗ್ತಾ ಇದೀಯೇ? ನಿಂದ ಹೆಸರಿಕ್ತಾರೆ ಇವತ್ತು ಅಂತಾನ? ಅಲ್ಲಲ್ಲಲ್ಲಲ್ಲ ನೋಡು, ಹೊಸ ಅಂಗಿಕೊಂಡು ನನ್ನ ದೃಷ್ಟಿನೇ ಆಗುತ್ತಮ್ಮಂಗೇನೆ. ಗೊಂಬೆ ಕಣ್ಣಂಗೆ ಕಾಣ್ತಾಳೆ ಕಣೆ ನಿಂಗಮ್ಮ ನಿನ್ನ ಮೊಮ್ಮಗಳು. ಅವ್ರಮ್ಮನೇ ಇವಳನ್ನ ರೆಡಿ ಮಾಡಿರೋದು. ಅವೊಂದು ಈ ಕೂದ್ಲಿದ್ದು ಅವನ್ನ ಹಿಡ್ದು ಎರಡು ಜುಟ್ಟು ಹಾಕಿವಳೆ ತಲೆ ಮೇಕಿ, ಆ ಕಡೆ ಕೊಂದ್ ಈ ಕಡೆ ಕೊಂದ. ಅವ್ರಪ್ಪಯ್ಯ ಹೊಸ ಅಂಗಿ ತಂದಿತ್ತ, ಅದಕ್ಕೇನೆ ಅವನ್ನೇ ಬಟ್ಟೆ ಇಕ್ಕಿದಾಳೆ. ಚೆನ್ನಾಗಿ ಕಾಣ್ತಾಳೆ ಇವತ್ತು. ನಗ್ತಾಳೆ ನೋಡು. ಎಲ್ಲೇ ಮಲ್ಲಿ, ನಿಮ್ಮ ಅತ್ತೆ ಮಾವ ನಿನ್ ಗಂಡ ಯಾರು ಕಾಣಿಸ್ತಾ ಇಲ್ಲ? ಬರ್ಬೇಕಾಗಿತ್ತದ ಇಟ್ಟತ್ತಿಗೆ ಅವ್ರೆಲ್ಲನ. ಇನ್ನು ಯಾವಾಗ ಬರ್ತಾರಂತ ಅವರು? ಬರ್ಬೇಕಾಗಿತ್ತು. ನಮ್ಮ ಯಜಮಾನ ಕಳಿಸಿದ್ದೆ, ಹೋಗಿ ಜಾಲ್ ಕರ್ಕೊಂಬರೋಗ್ರಿ ಅಂತಾನ. ಅವರು ಬರ್ಲಿಲ್ಲ. ನಮ್ಮ ಅತ್ತೆ ಮಾವ ಯಾರು ಬರ್ಲಿಲ್ಲ, ನೇತ್ರನೂ ಬರ್ಲಿಲ್ಲ, ಪೊದ್ದುನು ಬರ್ಲಿಲ್ಲ. ಅದೆಷ್ಟೊತ್ತು ಆಡ್ತಾ ಇದಾರೋ ಏನೋ ಅವ್ರ ಮನೆಯಾಗೆ. ಈಗ್ಲಾಗ್ಲ ಬರ್ಬೋದು ಅನ್ಸುತ್ತೆ. ಇರ್ರಿ ನೋಡೋಣ ಅದಲ್ಲಿ. ಹಾಗಳಮ್ಮ, ಪೊದ್ದುನು ಗುಲಾಬಿ ಬಂದ್ರು. ಪೊದ್ದು ನೋಡಲಿ ಸೀರೆ ಉಟ್ಕೊಂಡಿದ್ದಾಳೆ ಇವತ್ತು. ಅಯ್ಯೋ ಅಯ್ಯೋ, ಈ ಪೊದ್ದು ಏನ್ ಚೆನ್ನಾಗಿ ಕಾಣ್ತಾ ಇದೆಯಾ ಪೊದ್ದು ಸೀರೆ ಉಟ್ಕೊಂಡು. ಯಾರು ಉಡ್ಸಿದ್ ಸೀರೆ ನಿನಗೆ? ಚೆನ್ನಾಗಿ ಕಾಣ್ತಾ ಇದ್ದೀನೇನು? ಅದು ಸೀರೆ ಉಡ್ಸಿದ್ದು ಗುಬ್ಬಲಿ ಆಂಟಿನೇ. ಪೊದ್ದು ಸೀರೆ ಉಡ್ಕೊಂಡಿದ್ಯಾ? ಅದು ಹೆಂಗ್ ಉಡ್ಕೊಂಡಮ್ಮ? ಸೀರೆ ಉಡ್ಕೊಂಡ್ರೆ ನನಗೆ ನಡಿಯಕ್ ಆಗಲ್ಲ ಅಂತ ಹೇಳಿ ಬ್ಯಾಡ ಅಂದ್ರು ಅನ್ಬೇಕಾಗಿತ್ತು. ಹೆಂಗ್ ಉಡ್ಕೊಂಡೆ ಪೊದ್ದು? ಅವಳು ಬ್ಯಾಡ ಅಂದ್ಲು ಕಣಕ. ಅವ್ರ ಅಣ್ಣ ಬಲವಂತ ಮಾಡಿ ಇವತ್ತು ಒಂದ್ ದಿವಸ ಉಡ್ಕ, ಏನು ಆಗಲ್ಲ ಅಂತ ಹೇಳರು ಚಿಕ್ಕ ಸಾವುಕಾರವ. ಅದಕ್ಕೆ ಉಡ್ಕೊಂಡಿದ್ದಾಳೆ, ನಾನೇ ಉಡ್ಸಿದ್ದು ಅವಳಿಗೆ. ಎಲ್ಲಮ್ಮ ಪೊದ್ದು, ನಿಮ್ಮ ಅಮ್ಮಯ್ಯ, ನಿಮ್ಮ ಅಪ್ಪಯ್ಯ, ನಿಮ್ಮ ಅಣ್ಣ ಯಾರು ಬರ್ಲೇ ಇಲ್ಲ. ಏನ್ ಮಾಡ್ತಿದ್ರು ಅವರು? ಜಲ್ದಿ ಬರ್ಬೇಕು ತಾನೆ? ಟೈಮ್ ಆಗಲ್ವೇ ಹೆಸರಿಕಕ್ಕೆ? ಅವ್ರಿನ್ನ ಮಂತಾಗೆ ಇದ್ರು. ಬರ್ತೀವಿ ನೀವು ಹೋಗ್ರಿ ಅಂತ ಹೇಳಿರು. ಅದಕ್ಕೆ ನಾನು ಗುಬ್ಬಲಿ ಆಂಟಿನೂ ಬಂದ್ವಿ. ನೋಡ್ಬೋದು, ನೀನ್ ಸೀರೆ ಉಡ್ಕೊಂಡಿದ್ರು ಗುರ್ತಿಡ್ಬಿಟ್ಲು ಪುಟ್ಟಿ ನಿನ್ನ. ಬಾ ಬಾ ಅಂತ ಕರಿತಾ ಇದ್ದಾಳೆ. ದಿನ ಬತ್ತಿದ್ದಲ್ಲ ಆಟಾಡ್ಸಕ್ಕೆ. ನೋಡು ಕರಿತಾ ಇದ್ದಾಳೆ ಬಾ ಅಂತಾನ. ಬಾ ಪದ್ದು ಹತ್ರಕ್ಕೆ. ಪುಟ್ಟಿ ಹೋಗೆ, ನಾನು ಸೀರೆ ಉಡ್ಕೊಂಡಾಗಿನಿ. ಸೀರೆ ಎಲ್ಲನ ಕೊಳೆ ಆಗುತ್ತೆ. ನೀನೇ ಬಾ ಇಲ್ಲಿಗೇನೆ. ನಾನ್ ಬರಕ್ ಆಗಲ್ಲ ಅಲ್ಗಾನನ, ಸೀರೆ ಎಲ್ಲ ತೊಡರುತ್ತೆ. ಐ ಪುಟ್ಟಿ, ನಿಂದು ಲಂಗ ಚೆನ್ನಾಗ್ ಕಾಣ್ತೈತಿ, ಕೆಂಪಂದು. ಐ ಬಳೆ ಹಾಕೊಂಡಿದ್ದಾಳೆ ಪುಟ್ಟಿ, ಸರ ಹಾಕೊಂಡಿದ್ದಾಳೆ. ಯಾರ್ ಕೊಡ್ಸಿರೇ ನಿನಿ ಪುಟ್ಟಿ ಸರೆ ಬಾಳ ಎಲ್ಲನ? ನಾವೇ ಕಣ್ಪೋದು ತಂದಿದ್ದು, ಇವ್ರ ತಾತ ತಂದೈತಿ. ಒಂದ್ ಸರಾನು, ಬಳೆನು, ಆಮೇಲೆ ಕಾಲ್ಚೇನು ಎಲ್ಲ ತಂದಿತ್ತು. ನೇತ್ರ, ಜಯಮ್ಮವ್ರೆ ಈಗ ಬಂದ್ರ? ಬರ್ರಿ. ಬಂದಿದೀವಲ್ಲ ಇನ್ನೇನ್ ಬರ್ರಿ ಅಂತ ಕರೆಯೋದು.
ನಡೀರಿ ಬೇಗ ಬೇಗ ಅದೇನು ಮುಗಿಸ್ರಿ, ನಾವು ಹೋಗ್ಬೇಕು, ಟೈಮ್ ಆಗುತ್ತೆ. ಇನ್ನೆಲ್ಲಿಗೆ ಹೋಗ್ಬೇಕಮ್ಮ ನೇತ್ರ? ಹಾ ಬಿಡು, ನಿಧಾನಕ್ಕೆ ಮಾಡೋಣ. ಎಲ್ಲಿ ನಿಮ್ಮ ಅಣ್ಣಯ್ಯ, ನಿಮ್ಮ ಅಪ್ಪಯ್ಯ, ನಿಮ್ಮ ಅಮ್ಮ ಯಾರು ಬರ್ಲಿಲ್ವೇ? ನನ್ಗೇನ್ ಗೊತ್ತು, ಹೋಗಿ ಕರ್ಕೊಂಬರೋಗ್ರಿ. ನಾನು ಕೇಳಿದ್ರೆ ಎಷ್ಟು ದಿಮಾಕ್ ನೋಡು ಆ ನೇತ್ರಿಗೆ. ಅವಳು ಏನಂದ್ರೂ ಬದ್ಲಾಗಲ್ಲ, ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತಾಳೆ ದಿಮಾಕ್ನಾಗಿ. ಹೌದಾ, ಹೋಗ್ಲಿ ಬಿಡು, ಬತ್ತಾರೆ ಬಾ ನೀನು. ನೀನೇ ಹೆಸರಿಕ್ ಬೇಕಾಗಿರೋಳು. ಬಾರಮ್ಮಿತ್ಲಾಗ ಪೂಜೆ ಮಾಡು, ತೊಟ್ಲು ಪೂಜೆ ಮಾಡಂಗೆ ಬತ್ತಾರ ಅವರು. ಹೌದು ನೇತ್ರ, ನೀನೇ ತೊಟ್ಲು ಪೂಜೆ ಮಾಡಿ ನಾಮಕರಣ ಮಾಡ್ಬೇಕು. ನೀನೇ ತಾನೇ ಸೋದರತ್ತೆ, ಅದಕ್ಕೆ ನೀನೇ ಮಾಡ್ಬೇಕು. ಬಾ ಇತ್ಲಾಗೆ ಪೂಜೆ ಮಾಡ್ಬಾ ತೊಟ್ಲುನ. ಹಂಗ್ ಬತ್ತಾರೆ ನಿಮ್ಮ ಅಣ್ಣಯ್ಯ, ನಿಮ್ಮ ಅಪ್ಪಯ್ಯ, ನಿಮ್ಮ ಅಮ್ಮಯ್ಯ ಎಲ್ಲಾರು ಬತ್ತಾರಂಗೆ. ಬಾ ಜಯಮ್ಮರೇ, ಯಾಕೆ ನೀವು ಸಪ್ಪಗಿದ್ದೀರಾ? ಏನಾಗೈತಿ? ನೀವು ಒಂದ್ ಬೇರೆ ಸೀರೆ ಉಟ್ಕೊಂಡ್ಬರ್ಬೇಕು ತಾನೆ. ನನಗೆ ಹುಷಾರಿಲ್ಲ. ಈಗ ಬೇಗ ಬೇಗ ಮುಗಿಸ್ರಿ, ಹೋಗ್ಬೇಕು ನಾನು ಮಂತಕ್ಕೆ. ಜಾಸ್ತಿ ಹೊತ್ತಿನ ತಕ ನಿಂತ್ಕೊಂಬಕ್ಕಾಗಲ್ಲ ನನ್ನ ಕೈಲಿ. ಆಯ್ತಾಯ್ತು, ಮುಗಿಸ್ಬಿಡ್ತೀವಿ. ಕಾಳಮ್ಮರು, ಸಾವುಕಾರ ಸಿದ್ದಪ್ಪರು, ಆಮೇಲೆ ನಮ್ಮಳಿ ಅಂದ್ರು ಬಂದ್ಬಿಡ್ಲಿ. ಇನ್ನೇನು ಅವ್ರು 3 ಜನ ಬರೋದಷ್ಟೇ ಬಾಕಿ ಇರೋದು. ಅಲ್ಲ ಕಣೆ ನಿಂಗಮ್ಮ, ನಿನ್ ಗಂಡ ಎಲ್ಲಿ? ಅವ್ನು ಬರೋದ್ ಬೇಡ್ವಿ ನಿನ್ ಗಂಡನು? ಗುಂಡಜ್ಜಿ, ಅಲ್ಲಿ ಊಟದಾಗೆಲ್ಲ ವ್ಯವಸ್ಥೆ ನೋಡ್ಕೊಂಬದ್ ಬೇಡ್ವಿ? ಅದಕ್ಕೆ ಅಯ್ಯಪ್ಪ ಅಲ್ಲೆಲ್ಲ ಅಡ್ಗೆ ಪಡ್ಗೆ ಹೆಂಗ್ ಮಾಡಿದಾರೆ, ಆಗಿದ ಇಲ್ವಾ ಅಂತ ಹೇಳಿ ನೋಡ್ಕೊಂತೈತೆ. ಅಡ್ಗೆ ಸಾಲಾಗೈತೆ, ಬಿಡು. ಏನು ಅವ್ರು ಬರ್ದಿದ್ರೆ ಓಟೆ ಹೊತ್ತು ಗಂಡಸ್ರಿನೇನು ಅಲ್ಲೆಲ್ಲ ನೋಡ್ಕೊಂತಾರೆ. ಹಾಗಳಮ್ಮ, ಅವ್ರು ಬಂದೇ ಬಿಟ್ರು. ಇನ್ನೇನೆಲ್ಲ ಶುರು ಮಾಡ್ಕೇಳ್ರಿ. ಏ ಕಳ್ಳಿ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಗೊಂಬೆ ಇದ್ದಂಗ ಇದ್ದಾಳಪ್ಪ ಇವತ್ತು ನನ್ನ ಮಗಳಂತ. ಎರಡು ಜುಟ್ಟು ಬೇರೆ ಹಾಕೊಂಡಿದ್ದಾಳೆ, ಆ ಕಡಿಕೊಂದು ಈ ಕಡಿಕೊಂದು. ರೀ, ತಿಪ್ಪಣ್ಣ ಮತ್ತೆ ತಿಮ್ಮಣ್ಣನು ಕರ್ಕೊಂಬರಕ್ಕಿಲ್ವಾ? ಅಲ್ಲ, ಇವತ್ತಾದ್ರೂ ಕರ್ಕೊಂಬರ್ಬೇಕೋ ಬೇಡವೋ? ಅವ್ರನ್ನ ಮರ್ತ್ ಬಂದಿದ್ದೀರಲ್ಲ ನೀವು. ಬಂದ್ರು ಅವರು. ಅಲ್ಲಿ ಅಡುಗೆ ಸಾಲಾಗೆ ನೋಡ್ಕೊಂತೀವಿ ನಾವು, ನೀವು ಹೋಗ್ರಿ ಅಂತನ ಹೇಳಿರು. ಬಿಡು, ಅಲ್ಲಿ ನೋಡ್ಕೊಂತಾರೆ ಎಲ್ಲ ವ್ಯವಸ್ಥೆನ. ಇನ್ನೇನು ಇಲ್ಲಿ ಬಂದು ಅವ್ರು ಇನ್ನೇನು ಮಾಡ್ತಾರೆ? ಅಲ್ಲೆಲ್ಲ ನೋಡ್ಕೊಂತಾರೆ. ಅಡುಗೆ ಪಡ್ಗೆ ಎಲ್ಲ ಟೇಬಲ್ ಎಲ್ಲ ಹಾಕ್ಬೇಕಲ್ಲ ಊಟಕ್ಕೆ ಇಕ್ಕಕ್ಕೆ, ಅದಕ್ಕೆ ಚೇರು ಎಲ್ಲನ ನಾವೆಲ್ಲ ಹೊಂದಿಸ್ತೀವಿ. ನೀವು ಹೋಗ್ರಿ ಅಂತ ಹೇಳಿರ ಅವ್ರೇನಿ. ಬರ್ರಿ ಆಮೇಲೆ ಮಾಡಿರಂತೆ ಅಂದೆ. ಏನು ಪರವಾಗಿಲ್ಲ, ನಾವೆಲ್ಲ ಹೊಂದಿಸ್ತೀವಿ, ನೀವು ಹೋಗ್ರಿ ಚಿಕ್ಕ ಸಾವ್ಕಾರ್ಯ ಅಂತ ಹೇಳಿರು. ಬಿಡು ಮಲ್ಲಿ, ಇನ್ನೇನು ಬರ್ತಾರ ಆಮೇಲೆ ಅವರು. ನೇತ್ರ ನೇತ್ರ, ತೊಟ್ಲು ಪೂಜೆ ಮಾಡಮ್ಮ. ಎಲ್ಲಾರು ಬಂದಿದ್ದಾತು. ತೊಟ್ಲು ಪೂಜೆ ಮಾಡಿ ಅವಳಿಗೆ ಹೆಸರು ಕಿವ್ಯಾಕ್ 3 ಸಲ ಹೇಳಿ ತೊಟ್ಲಕ್ ಹಾಕು ಅವಳನ್ನ. ಮೊದ್ಲು ತೊಟ್ಲಿಗೆ ಪೂಜೆ ಮಾಡು. ನೇತ್ರಮ್ಮ, ಹೂವು ಹಾಕ್ಬಿಟ್ಟು ತೊಟ್ಲಿಗೆ ಪೂಜೆ ಮಾಡು. ಸರಿ ಆಯ್ತು, ಮಾಡ್ತೀನಿ ಹೇಳು. ಮಲ್ಲಿ ರಾಜ, ಏನಂತ ಹೆಸರಿಕ್ತೀರಪ್ಪ ನಿಮ್ಮ ಮಗಳಿಗೆ? ಏನ್ ಹೆಸರು ಬಂದೈತಿ? ಏನ್ ಅಕ್ಷರ ಬಂದೈತಿ? ಅದು ಗುಂಡಜ್ಜಿ, ಖಾ ಅಂತ ಬಂದೈತೆ ಒಂದಕ್ಷರ, ಆಮೇಲೆ ಬಾ ಅಂತ ಒಂದಕ್ಷರ ಬಂದೈತಿ. ಅದಕ್ಕೆ ನಾವು ಕಾಯಿಂದನ ಇಡಣ ಅಂತ ಹೇಳಿ ಅಂದ್ಕೊಂಡಿದೀವಿ. ಕಾಯಿಂದನ ಏನ್ ಹೆಸರು ಹುಡುಕಿದ್ರ? ಅದು ನಾವ್ ಹೇಳಲ್ಲ, ನಮ್ ನೇತ್ರನೇ ತಾನೇ ಹೆಸರಿಕ್ಕದು. ಅವಳ ಕಿವಿಗೆ ನಾನು ಹೇಳ್ಕೊಡ್ತೀನಿ, ಅವಳೆ ಎಲ್ರಿಗೂ ಹೇಳ್ತಾಳೆ. ಅವಳೆ ತಾನೇ ಪೂಜೆ ಮಾಡಿ ಹೆಸರಿಕ್ ಬೇಕಾಗಿರೋಳು, ಅದಕ್ಕೆ ಅವಳ ಬಯಲಿಗೆನೆ ಹೆಸರು ಹೇಳ್ತಾಳೆ. ಓ ಹೌದಾ, ಸರಿ ಸರಿ, ಜಲ್ದು ಹೆಸರಿಕ್ರಿ. ನಮ್ಗೊಂಥರ ಏನೋ ಕುತೂಹಲ, ಏನ್ ಹೆಸರಿಕ್ತಾರೆ ಮಲ್ಲಿನೂ ರಾಜನು ಅವ್ರ ಮಗಳಿಗೆ ಅಂತಾನ. ನಿಂಗಮ್ಮ, ನಿನ್ ಮೊಮ್ಮಗಳನ್ನ ನೇತ್ರನ್ ಕೈ ಕೊಡಮ್ಮ, ಹೆಸರು ಹೇಳಿ ತೊಟ್ಲಕ್ ಹಾಕ್ಲಿ. ಅದೇನ್ ಹೆಸರಿಕ್ತಾರೋ ನೋಡೋಣ ನಾವುನು. ಅಮ್ಮ, ಪುಟ್ಟಿನ ನೇತ್ರನ್ ಕೈ ಕೊಡು. ನೇತ್ರ ತಗೋ, ನೇತ್ರ ನಿನ್ ಸೊಸಿಗೆ ಹೆಸರಿಕ್ಕು. ರೀ, ನೇತ್ರನ್ ಕಿವೇಕೆ ಹೇಳ್ರಿ ಹೆಸರು. ನೇತ್ರ ಏನ್ ಹೆಸರು ಅಂದ್ರೆ ಅದು. ನೇತ್ರಮ್ಮ, ಹೆಸರುನ ನಿನ್ ಸೊಸೆ ಕಿವೇಕೆ 3 ಸರಿ ಹೇಳಿ ಅವಳನ್ನ ತೊಟ್ಲಕ್ ಹಾಕು. ಕಾವೇರಿ ಕಾವೇರಿ ಕಾವೇರಿ. ನೇತ್ರ ಜೋರಾಗಿ ಹೇಳು ನೇತ್ರ ಹೆಸರನ್ನ, ಎಲ್ರಿಗೂ ಕೇಳಿಸ್ಲಿ. ಹೇಳಿದ್ನಲ್ಲ, ಎಲ್ಲರಿಗೂ ಕೇಳಿಸ್ಬೇಕಲ್ಲ ನೇತ್ರ, ಅದಕ್ಕೇನೆ ಜೋರಾಗಿ ಒಂದ್ಸರಿ ಹೇಳು. ಕಾವೇರಿ ಕಾವೇರಿ ಕಾವೇರಿ. ಕೇಳಿಸ್ತಾ ಎಲ್ಲರಿಗೂನು? ನಮ್ ಪುಟ್ಟಿ ಹೆಸರು ಇಪ್ಪಟ್ಟು ಕಾವೇರಿ. ಕಾವೇರಿ ಕಾವೇರಿ ಕಾವೇರಿ. ಏ ಕಾವೇರಿ ನೋಡ್ಬೋದು, ನೀನ್ ಕರಿತಾ ಇದ್ದಾಳೆ ಪುಟ್ಟಿ. ಅಲ್ಲ ಕಾವೇರಿ, ಬಾ ಹತ್ರಕ್ಕೆ. ಏ ಕಾವೇರಿ, ನತ್ತಿಯೇ ಕಳ್ಳಿ. ಸರಿ ಮಲ್ಲಿ, ನಾನು ಅಲ್ಲಿ ಊಟದಾಗೆಲ್ಲನ ಟೇಬಲು ಚೇರು ಎಲ್ಲ ಹಾಕಿದಾರ ಇಲ್ವಾ ಅಂತ ಹೇಳಿ ನಾನು ನೋಡ್ತೀನಿ. ನೀವಂಗೆ ಎಲ್ಲಾನು ಕರ್ಕೊಂಬರ್ರಿ ಊಟಕ್ಕೆ. ಸರಿ ಆಯ್ತು, ಹೋಗಿ ನೋಡ್ಕೊ ಹೋಗ್ರಿ. ಇನ್ನೇನು ಆಯ್ತಲ್ಲ ಹೆಸರಿಕ್ಕಿದ್ದೆಲ್ಲನ, ನಾವು ಬತ್ತೀವಿ ಎಲ್ಲಾನು ಕರ್ಕೊಂಡು. ನೀವು ಹೋಗ್ರಿ, ಹಂಗೆ ನೋಡೋಗ್ರಿ ಎಲ್ಲ ಹಾಕಿದಾರ ಇಲ್ವಾ ಅಂತ ಹೇಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.